ನಮಸ್ಕಾರ ರೀ. ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಸುಟ್ಟ ಬದನೆಕಾಯಿ ಚಟ್ನಿ ಮಾಡ್ದಂತ ತೋರಿಸ್ತೇನೆ ಬರ್ರಿ. ಸೂಪರಾಗಿರ್ತತಿ. ಬೇರೆ ಏನೂ ಬೇಡ, ಇದೊಂದು ಚಟ್ನಿದ್ದು ಬಿಟ್ರೆ ಸುಡ ಸುಡ ರೊಟ್ಟಿ, ಒಂದು ರೊಟ್ಟಿ ಹೆಚ್ಚಿಗೆ ಹೋಗ್ತದೆ ನೋಡ್ರಿ. 2 ತಿನ್ನೋರು 3 ತಿಂತಾರೆ. ಒಂದು ದೊಡ್ಡ ಬದ್ನಿಕಾಯಿ ತೊಗೊಂಡೇನಿ ಇಲ್ಲಿ. ಇದನ್ನು ತೊಳೆದು ಗ್ಯಾಸ್ ಮ್ಯಾಗ ಇಟ್ಕೊಂಡು ಇದನ್ನು ಸುಡ್ತೇನೆ ನೋಡ್ರಿ. ಇದು ಚೆಂದಾಗಿ ಸ್ಮೂತ್ ಆಗಬೇಕು, ಚೆಂದ ಬೆಂದು ಬರಬೇಕದು. ಆ ಥರ ಇದನ್ನು ತಿರುಗಿಸಿಟ್ಟು ನೋಡಿರಿ, ಸ್ಮೂತ್ ಆಗೈತೆ ಎಲ್ಲ ಕಡೆ. ಈಗ ಈ ಥರ ಸುಡಬೇಕಿದನ್ನ. ತಡ ಇಲ್ದ ಸುಡ್ತತ್ರಿ ಇದು. ಸಾಕು, ಬದ್ನಿಕಾಯಿ ಸುಟ್ಟು ರೆಡಿ ಆಯಿತು. ಇದನ್ನು ಆರಾಕ ಸೈಡಿಗೆ ಇಡೋನು, ಸ್ವಲ್ಪ ಆರ್ಲಿದು. ಅಲ್ಲಿವರೆಗೆ ಇದಕ್ಕೆ ಒಂದು ಗುರಳ್ಳು ಪುಡಿ, ಹುಚ್ಚೆಳ್ಳು ಪುಡಿ ಅಂತಾರಲ್ಲ, ಖಾಲಿಯಾಗಿತ್ತು ಮನೆಯೊಳಗೆ. ಹೆಂಗಿದ್ರು ಮಾಡಬೇಕಾಗಿತ್ತಲ್ಲ, ನಿಮಗೂ ತೋರಿಸ್ಕೊಂಡು ಮಾಡಿರತ್ತಂತ ಇದೇ ವಿಡಿಯೋದಾಗ ತೋರಿಸೀನಿ. 1-2 ಮುಷ್ಟಿಯಷ್ಟು ಗುರಳ್ಳನ್ನ ಚೆಂದಾಗಿ ಚಟಪಟ ಅನ್ನೋಂಗೆ ಹುರ್ಕೊಳೋಣ. ಇದು ಆರ್ಲಿ, ಸ್ವಲ್ಪ ಆರವರೆಗೆ ಬದ್ನಿಕಾಯಿ ಸಿಪ್ಪಿ ಸುಲಿಯೋಣ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ದಾಲ್ ಬದ್ನಿಕಾಯಿ. ಏನೂ ಇಲ್ಲದಾಗ, ತರಕಾರಿಗಳನ್ನು ಮಾಡೋಕ್ಕೆ ಬೇಜಾರಾದಾಗ ಪಟ ಅಂತ ಬದ್ನಿಕಾಯಿ ಸುಟ್ಟು ಚಟ್ನಿ ಮಾಡ್ಕೊಂಡು ಒಂದು 4 ರೊಟ್ಟಿ ಮಾಡ್ಕೊಂಡು ತಿಂದುಬಿಟ್ರೆ ಮುಗೀತು ನೋಡ್ರಿ ಅವತ್ತಿಂದು ಊಟ. ಈ ತುಂಬು ತೆಗಿಯೋನು, ಮೇಲಿನ ಸಿಪ್ಪಿ ಎಲ್ಲ ತೆಗಿಯೋನು. ಆನಂತರ ಇಂಪಾರ್ಟೆಂಟ್ ಇಲ್ಲಿ ಏನು ಮಾಡಬೇಕು ಅಂದ್ರೆ, ಒಳ್ಳೆ ಬದ್ನಿಕಾಯಿನ ತೊಗೊಂಡಿದ್ರು ಕೆಲವೊಮ್ಮೆ ಮೇಲೆ ಚಂದ ಇರ್ತಾವೆ, ಒಳಗೆ ಹುಳುಕಿರ್ತಾವೆ. ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಲಾರ್ದ ಮುಂದೆ ಅದನ್ನ ಕಿವುಚಬಾರ್ದು. ಹಾಗೆ ಒಳಗೆ ಹುಳ ಇರ್ತಾವೆ, ಹುಳುಕಿರ್ತೈತಿ ನೋಡ್ರಿ. ಈ ಥರ ಎಲ್ಲ ಕೈಲೇ ಒಡೆದಿಟ್ಕೊಂಡು ಚೆಕ್ ಮಾಡಬೇಕು. ಹೊರಗೂ ಚೆನ್ನಾಗಿತ್ತು, ಒಳಗೂ ಚೆನ್ನಾಗೈತಿ. ಕೆಲವೊಮ್ಮೆ ಹೊರಗೆ ಚೆಂದ ಕಾಣಿಸ್ತಾವೆ, ಒಳಗೆ ಹುಳಕಾಗಿಬಿಟ್ಟಿರ್ತಾವೆ. ಅದಕ್ಕೋಸ್ಕರ ಸಿಪ್ಪೆ ತೆಗೆದಿಂದ ಇದನ್ನು ಒಡೆದು ಒಳಗೆ ಚೆಕ್ ಮಾಡೋದು ಇಂಪಾರ್ಟೆಂಟ್. ಇವಾಗ ನೋಡ್ರಿ, ಇದಕ್ಕೆ ಉಪ್ಪು ಹಾಕೋಣ. ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ. ಆನಂತರ ಇಲ್ಲಿ ಮಸಾಲೆ ಖಾರ ಹಾಕ್ತೇನೆ. ನಾನು ಮಸಾಲೆ ಖಾರ ಮಾಡೋ ವಿಡಿಯೋ ನಿಮಗೆ ಹಾಕೇನಿ, ಈಗ ನನ್ನ ಚಾನಲ್ನಾಗ ಐತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ನೋಡಿರಿ, ಮಾಡಿರಿ. ಇದೊಂದು ಖಾರ ಇದ್ರೆ ಏನೂ ಬೇಡ, ಅಷ್ಟು ರುಚಿಯಾಗಿರ್ತತಿ ನೋಡಿರಿ. ಮಸಾಲೆ ಖಾರ ಹಾಕಿದೆ 1 ಟೀ ಸ್ಪೂನಷ್ಟು. ಸಣ್ಣಕ್ಕೆ ಹೆಚ್ಚಿದಂಥ 1 ಟೊಮೆಟೊ, ಸಣ್ಣಕ್ಕೆ ಹೆಚ್ಚಿದಂಥ 1 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಇಷ್ಟು ಹಾಕಿ ಸೈಡಿಗೆ ಇಡೋನು. ಈ ಗುರಳ್ಳು ಆರ್ಯಾವು ಅದನ್ನ ಗ್ರೈಂಡ್ ಮಾಡ್ಕೊಂಬರ್ನು. ಅದು ಇಂಪಾರ್ಟೆಂಟ್, ಬೇಕೇ ಬೇಕು ಪೌಡ್ರ್ ಇದಕ್ಕೆ ಹಾಕೋಕ್ಕೆ. ಹುಚ್ಚೆಳ್ಳು ಪೌಡ್ರು ಅದನ್ನು ಗ್ರೈಂಡ್ ಮಾಡ್ಕೊಂಬರ್ನು. ಆರ್ಯಾವ ಈಗಾಗಲೇ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಳಕು ಉಪ್ಪು ಹಾಕಿ ನೈಸ್ ಪೌಡ್ರ್ ಮಾಡಿಬಿಡ್ಬೇಕಿದ್ನು. ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಪೌಡ್ರ್ ಮಾಡಬೇಕು. ನೋಡಿರಿ, ರೆಡಿ ಆಯಿತು. ಇವಾಗ ಈ ಬದ್ನಿಕಾಯಿಗೆ 1 ಸ್ಪೂನ್ನಷ್ಟು ಈ ಗುರಳ್ ಪೌಡ್ರ್ ಹಾಕೋಣ. ಇದನ್ನು ಹಾಕಿಬಿಟ್ರೆ ಫೈನಲ್ ಭಾರಿ ಟೇಸ್ಟ್ ಬರ್ತದೆ ನೋಡಿರಿ. ಮಸಾಲೆ ಖಾರ ಒಂದು, ಗುರಳ್ ಪುಡಿ ಒಂದು ಬೇಕೇ ಬೇಕು. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ಯಾರೆಲ್ಲ ವಿಡಿಯೋ ನೋಡಾತ್ರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಿರಿ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆಂದಾಗಿದ್ದನ್ನ ಕಲಿಸ್ಬಿಡೋಣ, ಕೈಲಿ ಮ್ಯಾಶ್ ಮಾಡಿಬಿಡೋಣ. ಇನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಅಂತ ಕಡಿಮೆ ಐತೆ ನೋಡಿರಿ. ಇದಕ್ಕೆ ಸುಡೋ ಹಂಚಿನ ರೊಟ್ಟಿಗೆ ಇದನ್ನು ಹಚ್ಕೊಂಡು ತಿಂದುಬಿಟ್ರೆ 1 ರೊಟ್ಟಿ ಜಾಸ್ತಿ ಹೋಗ್ತತಿ. ಯಾವ ಪಲ್ಯಗಳು ಬೇಡ. ಟೈಮ್ ಇಲ್ದಾಗ, ಮಾಡೋಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ, ಟ್ರೈ ಮಾಡಿರಿ. ಸೂಪರಾಗಿರ್ತತಿ. ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿರಿ, ರೆಡಿ ಆಯಿತು ಸುಟ್ಟ ಬದನೆಕಾಯಿ ಚಟ್ನಿ. ಬಿಸಿ ಬಿಸಿ ಜೋಳದ ರೊಟ್ಟಿಯೊಂದಿಗೆ ಒಳ್ಳೆ ಕಾಂಬಿನೇಷನ್. ರೊಟ್ಟಿನೇ ಬೇಕಿದಕ್ಕೆ, ಚಪಾತಿಗೆ ಹೊಂದಂಗಿಲ್ಲ, ಅಷ್ಟು ಜೋಳದ ರೊಟ್ಟಿನೇ ಬೇಕು.
ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.